ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮೆಲ್ಲರಿಗೂ ಆರೋಗ್ಯ, ಆಯುಷ್ಯ, ಐಶ್ವರ್ಯ ನೀಡಲಿ ಎಂದು ತುಂಬ ಹೃದಯದಿಂದ ಹಾರೈಸುತ್ತೇನೆ. ಇನ್ನು ಅಪ್ಕಮಿಂಗ್ ಡೇಸ್ ನಲ್ಲಿ ದಸರಾ ವ್ಲಾಗ್ಸ್ ಅನ್ನು ಹಾಕ್ತೀನಿ ಫ್ರೆಂಡ್ಸ್. ಓಕೆ, ಹಾಯ್ ಫ್ರೆಂಡ್ಸ್, ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನೋಡಿ, ನಾವೀಗ ರೀಲ್ಸ್ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ನಮ್ಮದು ಎಲ್ಲ ಬಾಡಿ ಎಲ್ಲ ರಿಕವರ್ ಆಗಿದೆ, ತುಂಬ ಹುಷಾರಾಗಿದ್ದೇನೆ. ಹಾಗೂ ನನ್ನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ ಕೂಡ ಎಲ್ಲರೂ ಕೂಡ ನನ್ನ ಫ್ಯಾನ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ತುಂಬ ಹೃದಯದಿಂದ ಹಾರೈಸಿದ್ದೀರಿ. ಹಾಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಈಗ ಎಲ್ಲ ರಿಕವರ್ ಆಗಿದೆ. ಹಾಗೆ ನಾನು ರೀಲ್ಸ್ ಮಾಡಲಿಕ್ಕೆ ಬಂದಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ರೀಲ್ಸ್ ಅಂತೂ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಇವತ್ತು ಈ ರೀತಿ ಎಲ್ಲ ಕಾಸ್ಟ್ಯೂಮ್ ಹಾಕಿದ್ದೇನೆ. ಈ ರೀತಿ ಎಲ್ಲ ಕಾಸ್ಟ್ಯೂಮ್ ಹಾಕಿದೆ. ಏನು ಮಾಡೋದು, ಕತ್ತಲಾಯಿತು, ಕಾಣ್ತದ? ಒಳ್ಳೆ ಒಂದು ಡ್ಯಾನ್ಸ್ ಆಯಿತು. ನೋಡಿ, ಇದು ನೋಡಿ, ಇದೆಲ್ಲ ಹಾಕಿದ್ದು ವಿಷಯ. ನನಗೆ ವಿಡಿಯೋ ಮಾಡುವಂತಿಲ್ಲ, ಹಾಗೆಯೇ ಮಾಡಬೇಕಿತ್ತು. ಈ ಲಾಂಗ್ ಬಂದದಲ್ಲ, ಲಾಂಗ್ ಬರುವ ಕಾರಣ ಕತ್ತಲಾಗ್ತದೆ. ನಾನು ಮನೆಯಿಂದ ವಿಡಿಯೋ ಮಾಡುವಂತ ತಿಳ್ಕೊಂಡೆ, ಆಗಲಿಲ್ಲ ಅಲ್ಲ ಚಿನ್ನು. ಮನೆಯಿಂದ ಮಾಡಿದರೆ ಎಲ್ಲ ಚೆಂದ ಕಾಣ್ತಿದ್ದೆ. ಈಗ ನಿಮಗೆ ನಾನು ನನ್ನ ಫೇಸೇ ಕಾಣಲಿಕ್ಕಿಲ್ಲ. ಸೊ ಕತ್ತಲಾಯಿತು. ಮನೆಯಲ್ಲಿ ಹೇಳಿದೆ, ಮನೇಲಿ ಆನ್ ಮಾಡಿ ವಿಡಿಯೋ ಮಾಡಿದ್ರೆ ಈಗ ತನಕ ರೀಲ್ಸ್ ಆಗಿರ್ಲಿಕ್ಕಿಲ್ಲ. ಆಯಿತು, ಯಾಕೆ ಗೊತ್ತುಂಟ, ಈ ಲಾಂಗ್ ಬಂದರೆ ಟೈಮ್ ಸಾಕಾಗೋದಿಲ್ಲ, ಸ್ವಲ್ಪ ಸಹ ಟೈಮ್ ಸಾಕಾಗೋದಿಲ್ಲ. 4 ಗಂಟೆ ಹೊರಟ್ರೆ ಕೂಡ ಈಗ ಕತ್ತಲೆ ಬೇಗ ಆಗ್ತಾ ಉಂಟು. ಯಾಕೆ ಗೊತ್ತಿಲ್ಲ. ನಿಮಗೇನಾದರೂ ಮಾತಾಡ್ಲಿಕ್ಕೆ? ನನಗೇನಿಲ್ಲ, ಚಿನ್ನಗೇನೋ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ಎಂತ ನಮ್ಮ ರೀಲ್ಸ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಉಂಟು ನಿಮಗೆ? ರೀಲ್ಸ್ಗೆಲ್ಲ ಈಗ ಸಪೋರ್ಟ್ ಮಾಡಿ, ಮತ್ತೆ ಫೇಸ್ಬುಕ್ಕಲ್ಲೆಲ್ಲ 25K ಆಯಿತು. ಆಮೇಲೆ ನಮಗೆ ಸೀರಿಯಲ್, ಇದು ಕನ್ನಡ ಸೀರಿಯಲ್ದು ಹೀರೋಯಿನ್ಸ್ ಎಲ್ಲ ನಮಗೆ ತುಂಬ ಲೈಕ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಿದ್ದಾರೆ. ರೀಲ್ಸಿಗೆ ತುಂಬ ಕಮೆಂಟ್ಸ್ ಎಲ್ಲ ಆಗ್ತಿದ್ದಾರೆ. ತುಂಬ ಇಷ್ಟ ಆಗ್ತುಂಟಂತೆ. ಹೀರೋಯಿನ್ ಮಾತ್ರ ಅಲ್ಲ, ಫಿಲ್ಮಲ್ಲಿ ಕೂಡ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನವರು ಕೂಡ, ಅದು ನಿಮಗೆ ಗೊತ್ತುಂಟು ಆಲ್ಮೋಸ್ಟ್. ನಾನು ಮೊದಲು ವೀಡಿಯೋ ಎಲ್ಲ ಮಾಡಿದ್ದೇನಲ್ಲ, ಪ್ರೀವಿಯಸ್ ವೀಡಿಯೋ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ನಮ್ಮದನ್ನು ಸ್ಟೋರಿಯಲ್ಲಿ ಹಾಕ್ತಿದ್ದಾರೆ, ನಮ್ಮ ರೀಲನ್ನು ಕೂಡ. ಮತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲೆಲ್ಲ ತುಂಬ ಫೇಮಸ್ ಆಗಿದ್ದೇವೆ, ಅದೆಲ್ಲ ಸಂತೋಷ. ಮತ್ತು ಒಳ್ಳೊಳ್ಳೆ ಅಪರ್ಚುನಿಟಿ ಕೂಡ ಬಂದಿದೆ. ಆದರೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದೇ ಒಂದು ದೊಡ್ಡ ಕಷ್ಟ. ಏನು ಮಾಡೋದು ನೋಡುವ ಅಂಥೇಳಿ ಹಾಗೆ ಇಟ್ಟಿದ್ದೇವೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ, ಮಕ್ಕಳ ಎಜುಕೇಷನ್ ಸಹ ನೋಡಬೇಕಲ್ಲ. ಇವರು ಹಸ್ಬೆಂಡ್ ಕೂಡ ಪೊಲೀಸ್ ಆಫೀಸರ್ ಆಗಿರೋ ಕಾರಣ ಅಷ್ಟೊಂದು ಲೀವ್ ಎಲ್ಲ ಸಿಗೋದಿಲ್ಲ. ಅದೇ ದೊಡ್ಡ ಕಷ್ಟ ನಮಗೆ. ಅಲ್ಲಿ ಹೋದರೆ ನಾವು 6 ಮಂತ್ ಎಲ್ಲ ಸ್ಟೇ ಮಾಡಬೇಕಲ್ಲ ಮೈಸೂರಲ್ಲೆಲ್ಲ. ಅದೇ ಮೊದಲು ಪ್ರೀವಿಯಸ್ ವೀಡಿಯೋ ನೋಡಿದವರೆಲ್ಲ ಗೊತ್ತಿರ್ಬೋದು. ಮತ್ತು ಈಗೆಲ್ಲ ಹೊಸತು ನೋಡ್ತೀರಲ್ಲ ವೀಡಿಯೋಸ್, ಅವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ನಂದು ಇನ್ಸ್ಟಾಗ್ರಾಮ್ ID ಶರ್ಮಿಳಾ GK5 ನೆನಪಿಟ್ಟುಕೊಳ್ಳಿ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೇನೆ. ಈಗಲೂ ಕೆಲವರು ಕೇಳ್ತಾ ಇದ್ದಾರೆ. ಅದೇ, ಈಗಲೂ ಕೂಡ ಗೊತ್ತಿಲ್ಲ ಹೆಚ್ಚಿನವರಿಗೆ ಕೂಡ. ಯಾಕೆ ಹೇಳಿದರೆ, ನಂದು ಯೂಟ್ಯೂಬ್ ಚಾನಲ್ ಹೆಸರು ಮುದ್ದು ಸಂಸಾರ, ಇನ್ಸ್ಟಾಗ್ರಾಮ್ ID ಶರ್ಮಿಳಾ GK5 ಅಂತೇಳಿ, ಫೇಸ್ಬುಕ್ ಕೂಡ ಶರ್ಮಿಳಾ GK. ಸ್ವಲ್ಪ ಇದು ಕನ್ಫ್ಯೂಸ್ ಉಂಟು ಅಷ್ಟೇ, ಅದೇನು ಮಾಡೋದು. ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದನ್ನು ಹಾಕ್ತಾ ಇರ್ತೇನೆ. ಈಗ ಬೇಗ ಹೊರಡಬೇಕು ಫ್ರೆಂಡ್ಸ್. ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ನಮಗೆ? ನನಗೆ ಈಗ ನನ್ನ ಇದನ್ನೆಲ್ಲ ಈಗ ರಿಮೂವ್ ಮಾಡಬೇಕು. ನೋಡಿ, ಇದು ರೀಲ್ಸಿಗೆ ಹಾಕಿದ್ದು. ಸೊ ಮತ್ತೆ ಹೂವು ಹಾಕು ಅಂತೇಳಿ ಹೂ ಕೂಡ ತಂದಿದ್ದೆ. ಅದು ಟೈಮ್ ಸಾಕಾಗಲಿಲ್ಲ, ಟೈಮಲ್ಲ, ಅದು ಹಾಕಿ ನನಗೆ ಅಷ್ಟು ಸೂಟ್ ಆಗಲಿಲ್ಲ. ಬೇರೆ ಬೇರೆ ಹೂ, ಅದರಲ್ಲಿ ಗುಲಾಬಿ ಎಲ್ಲ ಮಿಕ್ಸ್ ಆಗಿತ್ತು, ಹಾಗೆ ತುಂಬ ಆಡ್ ಕಾಣ್ತಿತ್ತು. ಹಾಗೆ ನಾನು ತೆಗ್ದೆ. ಮಕ್ಕಳು ಹೇಳಿದ್ರು ಇರಲಿ ಅಂತ ಅಲ್ಲ ಚಿನ್ನು? ಹೌದು, ಇವರೆಲ್ಲ ಹೇಳಿದ್ರು. ಇವರು ತುಂಬ ಇದು ಮಾಡಿದರು, ಅಂದರೆ ಕೂದಲಿಗೆಲ್ಲ ಚಂದ ಮಾಡಿದ್ರು ಇವರು. ಮತ್ತು ಸ್ವೀಟಿ, ಆದರೆ ಅದು ಸ್ವಲ್ಪ ಇದು ಆಡ್ ಕಾಣ್ತಿತ್ತು. ನನಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಷ್ಟೇ. ಮತ್ತು ಅದು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಲ್ಲ, ಹಾಗೆ ನನಗೆ ಆಡ್ ಕಾಣೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮತ್ತು ನೋಡಿ, ಬೇಗ ಕತ್ತಲಾಯಿತು ಫ್ರೆಂಡ್ಸ್. ಇನ್ನು ಬೇಜಾರು ಕೂಡ ಆಯಿತು, ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗಲಿಲ್ಲಲ್ಲ ಅಂತ. ಮತ್ತು ನಾವು ಈಗ ಇಲ್ಲಿಗೆ ಹೊರಡ್ತೇವೆ, ಅಲ್ಲಿದೆಲ್ಲ ವಿಡಿಯೋ ಮಾಡ್ತೇವೆ. ರಿಲಯನ್ಸ್ಗೆ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡಿ ಆಮೇಲೆ ಒಂದು ಸಣ್ಣ ಮಟ್ಟಿಂದು ಎಂತ ಭೋಜನ ಕಾರ್ಯಕ್ರಮ. ಭೋಜನ ಅಲ್ಲ, ಈಗಲೇ ಹಸಿವಾಗ್ತದೆ. ನೋಡಿ ಅಂತೆ ಇಷ್ಟು, ಅಲ್ಲಿ ನೋಡಿ ಸೀಟಲ್ಲಿ ತೋರಿಸಮಲ್ಲ. ನಮ್ಮದೊಂದು ವಿಡಿಯೋ ಮಾಡು. ಯಾಕೆಂದ್ರೆ 10 ಸರ್ತಿ ನಾವು ಸ್ವಲ್ಪ ಡ್ಯಾನ್ಸ್ ಮಾಡೋ 10 ಸರ್ತಿ ಮಾಡ್ತೇವೆ, ಅದೆಲ್ಲ ಮಾಡಿ ತೋರಿಸು ತಗೊಂಡು. ಅದಕ್ಕೆಂತ ಹೇಳ್ತಾರೆ,
ಬ್ಲಾಪರ್ಸ್. ಬ್ಲಾಪರ್ಸ್ ಆ ರೀತಿಯಲ್ಲೇ ಮಾಡು. ಮತ್ತೆ ನಮ್ಮ ಶೂಟಿಂಗಿನ ಹಿಂದೆ ಹೇಗೆ ಮಾಡಿದ್ವಿ ಮತ್ತೆ ಬಿಹೈಂಡ್ ಸೀನ್ ಎಲ್ಲ ಮಾಡು ಅಂತ ತಗೊಂಡು ಇವಳು ಏನು ಮಾಡಿ ಅವಳಷ್ಟಕ್ಕೆ ಅವಳು ಸೆಲ್ಫಿ ಇಟ್ಕೊಂಡು ಹೀಗೆ ಅವಳ ಫೋಟೋ ತೆಗಿತಾ ಇದ್ದಲ್ಲ ಅವಳು. ಲಾಸ್ಟಿಗೆ 2ನೇ ಸರ್ತಿ ಬೈದೆ ಕೊಡ್ಲೆ ಮತ್ತೆ ಹೇಳಿದ್ಲು ಆಯ್ತು ಮಾಡ್ತೇನೆ ನೆನಪಿಲ್ಲ ಇತ್ತು ಅಂತ. ಅಷ್ಟು ಹೊತ್ತು ಸೆಲ್ಫಿ ಅಲ್ಲಿ ಇಲ್ಲಿ ಹೋಗ್ಕೊಂಡು ಅವಳು ಎಷ್ಟು ಕಷ್ಟಪಟ್ಟು ನಾವು ಮಾಡಿದೀವಿ. ನಾನು ಎಷ್ಟು ಕಷ್ಟಪಟ್ಟು ಒಂದೊಂದು ಸೆಲ್ಫಿಗೆ ಪೋಸ್ ಕೊಡ್ತಿದ್ದೆ, ಒಂದು ಚಂದ ಬರಲಿಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ ಸೆಲ್ಫಿಗೋಸ್ಕರ ಅಷ್ಟೊತ್ತು ಇದು ಮಾಡಿ ನಾವು ರೇಸಿಗಳು ಶೂಟಿಂಗ್ ಮಾಡ್ತಾರೆ ನಮ್ಮ ಸತ್ಯ ನಂಬಿದೆ. ಇದು ನೋಡೋ ಶೂಟಿಂಗ್ ಏನಿಲ್ಲ, ಇದು ಖಾಲಿ ಹೋಗ್ಕೊಂಡು ಹೀಗೆ ಡಿಂಗ್ ಡಿಂಗ್ ಮಾಡ್ತಾರೆ. ಮಾಡೆಲಿಂಗ್ ಹೋಗ್ಲಿಕ್ಕೆ ಉಂಟಂತೆ ಮಾಡೆಲಿಂಗ್. ಇದು ಈಗ ಎಲ್ಲ ಹಾಕಿಕೊಂಡು ಹೋದ್ರೆ ಮದುಮಗಳಂತ ಎನಿಸ್ಯಾರು, ಅದಕ್ಕೆ ಈಗ ತೆಗೆಯುದು ಉಂಟ ಅಲ್ಲ ಎನಿಸ್ಲಿ ತೊಂದ್ರೆ ಇಲ್ಲ. ಮದುಮಗಳೇ ನಾನಲ್ಲ ರೀ, ಮದುಮಗ ಇಲ್ಲಿದ್ದಾನೆ ಕೊಡ್ಬಾರ್ದು, ಎಲ್ಲ ಲಗಡಿ ತೆಗಿತಾರೆ ಮಮ್ಮಿ. ನೋಡಿ ನನ್ನ ಮಕ್ಕಳು ನೋಡಿ ಎಷ್ಟು ಜಾಗ ಅದ್ರಲ್ಲಿ ನೋಡಿ ಈಗ ಕುದಲೆಲ್ಲ. ಓ ದೇವರೇನೆ ಎಷ್ಟು ಚಂದ ಉಂಟಲ್ಲ. ಇದನ್ನೀಗ ತೆಗೆಯುದು ಯಾಕಂತ ಹೇಳಿದ್ರೆ ನನಗೆ ಇದನ್ನೆಲ್ಲ ಇಟ್ಟರೆ ತುಂಬಾ ರಗಳೆ ಆಗ್ತದೆ. ರಿಲಯನ್ಸ್ ಗೆ ಹೋಗ್ಬೇಕಲ್ಲ, ಮತ್ತೆ ಯಾರಾಗಲಿ ಸರಿ ಇವರು ಫಂಕ್ಷನ್ ಹೋದವ್ರು ಇಲ್ಲಿ ಈಚೆ ಬಂದ್ರು ಅಂತ ಹಾಗೆ ನಾವು ಪರ್ಚೇಸ್ ಲೆಕ್ಕದಲ್ಲೇ. ಎಷ್ಟು ಚಂದ ಉಂಟಲ್ಲ ನೋಡಿ. ಮದುಮಗನ ಕೈಯಲ್ಲಿ ಒಂದು ಮತ್ತೊಂದು ಮದುಮಗಳ ಕೈಯಲ್ಲಿ. ಮದುಮಗನಿಗೆ ಇಡಲಿಕ್ಕೆ ಬರುದಿಲ್ಲ ಸರಿ. ಆ ಸಲ ಮದುಮಗ ನೀರಿನಲ್ಲಿ ಉಂಗುರ ಹಾಕುವಾಗ ಬೇಗ ಹುಡುಕ್ತಾರೆ, ಅದು ಸಿಗ್ಬೇಕು ಹೇಳಿ. ವಿಡಿಯೋ ಆನ್ ಆದ್ರೆ ಮಾತಾಡೋದಿಲ್ಲ, ಆನ್ ಆಗ್ಲಿಲ್ಲ ಅಂದ್ರೆ ಮಾತಾಡ್ಕೊಂಡಿರ್ತಾಳೆ ಅವಳು. ಒಂದು ಕಿವಿದ ತೆಗ್ದೆ ಯಾಕೆ ಗೊತ್ತಾ, ಅದು ಸ್ವಲ್ಪ ವೆಯ್ಟ್ ಉಂಟಲ್ಲ ಹಾಗೆ ಇದನ್ನು ಹಾಕಿದೆ. ಇದು ಲೈಟ್ ವೆಯ್ಟ್. ಆಯ್ತು, ಈಗ ನಾವು ಹೊರಡುವ ಕಾರ್ಯಕ್ರಮ. ಈಗ ನಾವು ರಿಲಯನ್ಸ್ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೇವೆ. ಓಕೆ ಬಾಯ್. ತಿನ್ನೋದು ಬ್ಯಾನ್ ಆಗಿದೆ ಸಂಪೂರ್ಣವಾಗಿ. ಯಾಕೆಂದರೆ ಮ್ಯಾಗಿ ಎಲ್ಲ ತಿನ್ನಬಾರ್ದು ಅದು ಅಂತೇಳಿದರೆ ಎಲ್ಲ ಕೊಳೆತ ಹಿಟ್ಟಿನಿಂದ ಮಾಡೋದಂತೆ. ಗೊತ್ತಿಲ್ಲ ಅದೆಲ್ಲ ನಮಗೆ, ಸುಳ್ಳ ಸತ್ಯ ಗೊತ್ತಿಲ್ಲ. ಬಟ್ ನಾವು ತಿನ್ನೋದನ್ನು ಬಿಟ್ಟಿದ್ದೇವೆ ಮ್ಯಾಗಿಯಲ್ಲಿ. ಹೊಸಯ್ಯವರು ಒಮ್ಮೆ ಹೋಗಿ ಚೆಕ್ ನೋಡಿ, ಮಾಡಿ ಮ್ಯಾಗಿ ನಾವು ಅಲ್ಲೇ ಹಿಟ್ಟು ಬರ್ತಾಳೆ ನೋಡಿ ವಿಡಿಯೋದಲ್ಲಿ. ಇದು ಮ್ಯಾಗಿ ಕಂಪ್ಲೀಟ್ ಮಾಡಿ. ಈಗ ಮ್ಯಾಗಿ ಸಂಪೂರ್ಣ ಬ್ಯಾನ್ ಮಾಡಿದ್ದೀವಿ ನೋಡಿ. ನಮ್ಮ ಇದರಲ್ಲಿ ಸಹ ಮ್ಯಾಗಿ ಇಲ್ಲ. ಇದನ್ನು ತೋರಿಸು. ಅದು ಇಲ್ಲಿಲ್ಲ ಮ್ಯಾಗಿ, ಇಲ್ಲಿ ಉಂಟು. ನಮ್ಮ ಇದರಲ್ಲಿ ಮ್ಯಾಗಿ ಇಲ್ಲ. ನಾವು ಮ್ಯಾಗಿಯನ್ನು ತಿನ್ನುವುದನ್ನು ಬಿಟ್ಟಿದ್ದೇವೆ. ಇಲ್ಲಿ ನಮ್ಮ ಚಿನ್ನ ನೋಡಿ ಸಂಪೂರ್ಣವಾಗಿ ಬಿಟ್ಟಿದ್ದಾಳೆ. ಸಾಮಾನ್ಯ ಡಿಕ್ಕಿಯೆಲ್ಲ ಇಟ್ಟಾಯ್ತು, ಎಲ್ಲ ಸೇಫ್ ಆಗಿ. ಇನ್ನು ಗಾಡಿ ತಗೊಂಡು ಹೋಗುವ, ಅಲ್ಲಿ ಹೋಗುವ ಗಾಡಿಯಲ್ಲಿ. ರಿಲಯನ್ಸ್ ಎಲ್ಲ ಹೋಗಿ ಅಲ್ಲಿಗೆ ಬಂದ್ವಿ, ಹೋಟೆಲಿಗೆ ಬಂದ್ವಿ. ಹಸಿವಾಗ್ತದೆ. ಅಲ್ಲಿ ಎಲ್ಲದಕ್ಕೆ ರೇಟ್ ಜಾಸ್ತಿ ಆಗಿದೆ. ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಆಗಿದೆ ಎಲ್ಲದಕ್ಕೂ ಕೂಡ. 4:30 ಜನ ಇಲ್ಲ, ಅಷ್ಟು ರಶ್ ಇಲ್ಲ. ಆಯಿತು ನಾವು ಹೋಗುವಾಗ, ಯಾಕೆ ಸಾಟರ್ಡೆ ಎಲ್ಲ ರಶ್ ಇರ್ತಾರೆ, ಇವತ್ತು ಅಷ್ಟಿಲ್ಲ. ಹೀಗಾಯಿತು. ಇನ್ನು ಅಲ್ಲಿ ಸ್ವಲ್ಪ ಸುತ್ತದೇ ಸಾಕಾಗುದು ನಮಗೆ ಅಲ್ಲ. ಅದು ಅಷ್ಟು ದೊಡ್ಡದು ಉಂಟು, ಅದೆಲ್ಲ ಕಡೆ ಹೋಗ್ಕೊಂಡು ಸಾಮಾನು ಒಂದೊಂದು ಸಾಮಾನು ಒಂದೊಂದು ಕಡೆ ಇರ್ತದೆ. ಹಾಗೆ ಅಲ್ಲೆಲ್ಲ ಹೋಗ್ಕೊಂಡು ಬರುವಾಗ ಮಚ್ಚಿ ಹೋಗ್ತದೆ. ಫಸ್ಟ್ ಫ್ಲೋರಿಗೆ ಹೋಗಿ ಅಲ್ಲಿ ಸ್ವಲ್ಪ ಲೇಟ್. ಅದು ಒಂದು ನೋಡುವಾಗ ಇನ್ನೊಂದು ಏನಾದರೂ ನೋಡುವ ಅಂತ ಆಗ್ತದೆ. ಅದಾಗಿ ಅಲ್ಲ ಮತ್ತೆ ಅಲ್ಲಿ ಹೋದ ಕೂಡಲೇ ಇದ್ದು ನಮಗೆ ಅದು ಅಲ್ಲಿ ಬಂದ ಕೂಡಲೇ ಫಸ್ಟ್ ಫ್ಲೋರ್ ಬಂದ ಕೂಡಲೇ ಅಲ್ಲಿ ಟಾಪ್ ನೆನಪಾಗ್ತದೆ. ನಾನು ತೆಗಿಲಿಲ್ಲ, ನೋಡಿದೆ, ತೆಗಿಲಿಕ್ಕೆ ಮನಸ್ಸಿಲ್ಲ. ಹಣ ಬೇಡ ಮತ್ತೆ ತುಂಬ ಬೇಕಲ್ಲ. ಹೋಟೆಲಿಗೆ ಬಂದಿದೆ. ಈಗ ಇಲ್ಲಿ ರೆಸ್ಟೋರೆಂಟಲ್ಲಿ ಇದ್ದೇನೆ. ಮತ್ತು ಪಲಾವ್ ಎಲ್ಲ ಆರ್ಡ್ರ್ ಮಾಡಿದ್ದೇವೆ. ಮತ್ತು ದೋಸೆ ಐಟಮ್ ನೋಡೋಕ್ಕೆ ಇದೆಲ್ಲ ಬರ್ತಾರಂತೆ. ಇನ್ನೊಳ್ಳೆ ಉಂಟಾ ರವೆ ದೋಸೆ, ಇನ್ನು ಮಸಾಲೆ ಅಮ್ಮಂದು. ನಾನು ಆರ್ಡ್ರ್ ಕೊಡುವಂದರೆ ಖಾರ ಕಮ್ಮಿ ಮಾಡಿ ಸ್ವಲ್ಪ
ಲೈಟ್ ಖಾರ. ತುಂಬ ಅಲ್ಲ, ಲೈಟ್ ಖಾರ, ಲೈಟ್ ಖಾರ ಉಂಟು. ಇನ್ನು ಖಾರ ಇದ್ದ ನಮಗೆ ಖಾರ ಆಗಿಲ್ಲ. ಚಿನ್ನ ದೋಸೆ ತಗೊಂಡಿದ್ದಾರೆ, ಪಲಾವ್ ಬೇಕು. ಇನ್ನೆಂತ ಬೇಕು ನಿಮಗೆ ಸ್ವೀಟಿಗೆ? ನಿಮಗೆ ಬಿಲ್ ಬಿಲ್ಲ ನೀ ಪೇ ಮಾಡ್ತೀಯ? ನನ್ನ ಡ್ಯಾಡಿ ಒಬ್ಬರಿದ್ದಾರೆ ಗಿರೀಶ್ ಅಂತ, ಅವ್ರ ಹತ್ರ ಹೇಳಿ. ಬಿಲ್ಲಿ ಬಿಲ್ಲಿ ನಿಂದು ಸ್ಕ್ಯಾನ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾಳೆ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.